ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿಮನೆ. ಆಲ್ಮೋಸ್ಟ್ ಆಲ್ 1 ಮಂತ್ ಆಯ್ತಾ ಬಂತು ನನ್ನ ಒಂದು ಬ್ಲಾಗ್ ನಾರ್ಮಲಾಗಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕಂದರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಹತ್ತತ್ರ 1 ತಿಂಗಳಾಗ್ತಾ ಇದೆ. ಪ್ರತಿದಿನ ಗೊತ್ತಿಲ್ಲ, ನಾನು ಅಂದ್ಕೊಳ್ತೀನಿ ಎಷ್ಟೋ ಸರಿ ಎಲ್ಲರ ಜೀವನದಲ್ಲೂ ನಡೆದಿರೋ ಅಂಥದ್ದೇ, ಎಲ್ಲರ ಜೀವನದಲ್ಲೂ ಇದೇ ಆಗುವಂಥದ್ದು. ಎಲ್ಲರ ಮನೆಯಲ್ಲೂ ಈ ಥರದ್ದು ಒಂದಲ್ಲ ಒಂದು ಯಾವುದಾದ್ರೂ ನೋವಿನ ಕತೆ ಇದ್ದೇ ಇರುತ್ತೆ. ಇದನ್ನು ಮೂವ್ ಆನ್ ಮಾಡ್ಕೊಂಡು ಹೋಗಬೇಕು ಅಂತ ಇಷ್ಟು ಸ್ಟ್ರಾಂಗಾಗಿ ಮೆಂಟಲಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಕೆ ನಾನು ರೆಡಿ ಇದ್ದರೂ ಕೂಡ ಕೆಲವೊಂದು ಟೈಮಲ್ಲಿ ಯಾಕೋ ಗೊತ್ತಿಲ್ಲ ತುಂಬಾ ಒಂಥರ ಅಳೋ ಥರ ಫೀಲ್ ಆಗುತ್ತೆ ನನಗೆ. ನನ್ನ ಸ್ಟ್ರೆಂತ್, ನನ್ನ ಬ್ಯಾಕ್ ಬೋನ್, ನನ್ನ ತಂದೆ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ರು ಅನ್ನೋ ಒಂದು ನೋವು, ಆ ಬೇಜಾರು, ಅಳು, ಕಣ್ಣೀರು ಎಷ್ಟು ಸಮಾಧಾನ ನನಗೆ ನಾನು ಮಾಡಿಕೊಂಡ್ರೂ ಕೂಡ ಆಗ್ತಾಯಿಲ್ಲ. ಅದರಲ್ಲೂ ಕೊನೆಯ ದಿನ ನಾನು ಹೇಳಿದಾಗೆ ಅವ್ರ ಜೊತೆ ಇದ್ದಿದ್ದಂಥದ್ದು ಆವತ್ತಿನ ಇಡೀ ದಿನ ನಾನು ಅವ್ರ ಹತ್ರ ಇದ್ದಿದ್ದು. ಕೊನೆಯದಾಗಿ ಅಪ್ಪನ ಒಂದು ಹಾರ್ಟ್ ಬೀಟ್ ನನ್ನ ಕಿವಿಯಲ್ಲಿ ಅವರ ಹಾರ್ಟ್ ಬೀಟ್ನ ನಾನು ಕೇಳಿಸ್ಕೊಂಡಿದ್ದು. ಎಷ್ಟು ಸ್ಲೋವಾಗಿ ಹಾರ್ಟ್ ಬೀಟ್ ಬಂತು, ಜೊತೆಗೆ ಅವ್ರ ಪಲ್ಸ್ ರೇಟ್ ಯಾವ ರೀತಿಯಾಗಿ ತೋರಿಸ್ತಾ ಇತ್ತು, ಅದೆಲ್ಲ ಒಂಥರ ನನಗೆ ಪದೇ ಪದೇ ಎಷ್ಟೇ ಮರಿಬೇಕು ಅಂತ ಅಂದರೂ ಕೂಡ ಆಗ್ತಾನೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಅದು ಬರ್ತಾನೆ ಇದೆ. ಹಾಗಾಗಿ ಆ ಜೋಶ್ ಅನ್ನೋದು ಇಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅಂದ್ಕೊಳ್ತಾ ಇದ್ದೀನಿ, ಕೆಲವೊಂದು ನೋವಿಂದ ಹೊರಗೆ ಬರಲೇಬೇಕು, ಹ್ಯಾಪಿಯಾಗಿರಬೇಕು, ನನ್ನ ಮಕ್ಳಿಗೋಸ್ಕರ ಇರಬೇಕು, ಜೊತೆಗೆ ನನ್ನ ತಾಯಿಗೋಸ್ಕರ. ಯಾಕಂದರೆ ಮೇನ್ ನಮ್ಮಮ್ಮನಿಗೆ ಒಂಥರ ಹೇಗೆ ಅಂದರೆ ನೋವನ್ನ ಮರೆಸೋವಷ್ಟು ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ, ನಾನು ಹೇಗೆ ನಗ್ನಗ್ತಾ ಇರ್ತೀನಿ, ಅಥವಾ ನಾನು ಹೇಗೆ ಅಮ್ಮನ್ನ ಸ್ಟ್ರಾಂಗಾಗಿ ಇರೋ ರೀತಿಯಾಗಿ ಮಾಡ್ತೀನಿ ಅನ್ನೋದು ಕೂಡ ತುಂಬ ಮುಖ್ಯ ಆಗಿದೆ. ಹಾಗಾಗಿ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ನೋವುಗಳಿಂದ ಹೊರಗೆ ಬಂದು ನಾರ್ಮಲಾಗಿ ನನ್ನ ದಿನಗಳನ್ನ ಶುರು ಮಾಡೋಣ. ನಮ್ಮ ಜೊತೆ ನಮ್ಮ ತಂದೆಯವರ ಆಶೀರ್ವಾದ ಇದ್ದೇ ಇರುತ್ತೆ. ಜೊತೆಗೆ ಅವರು ನನಗೆ ಡೈರೆಕ್ಟಾಗಿ ಇಲ್ಲ ಅಂತಂದರೂ ಕೂಡ ಎಲ್ಲೋ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುವಂತಹ ನಮ್ಮಪ್ಪ ಸದಾ ನನ್ನ ಜೊತೆ ಇದ್ದೇ ಇರ್ತಾರೆ ಅನ್ನೋದು ಅನಿಸಿದೆ ಮನಸ್ಸಿಗೆ. ಗೊತ್ತಿಲ್ಲ ಯಾಕೆ ಇಷ್ಟು ನೋವಾಗ್ತಾಯಿದೆ, ಯಾಕೆ ಇಷ್ಟು ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಒಂದೊಂದು ಟೈಮಲ್ಲಿ ನಾನು ಎಷ್ಟೋ ಸರಿ ಅಪ್ಪನ ಮೇಲೆ ಕೂಗಾಡಿ, ಕಿರ್ಚಾಡಿ, ಕೋಪ ಮಾಡಿಕೊಂಡು ಮಾತಾಡೋದನ್ನು ಕೂಡ ಎಷ್ಟೋ ಬಿಟ್ಬಿಟ್ಟಿದ್ದೀನಿ. ಬಟ್ ಇವಾಗ ಗೊತ್ತಾಗ್ತಾಯಿದೆ ಒಂದೊಂದು ದಿನವೂ ಒಂದೊಂದು ಗಂಟೆನೂ ಎಷ್ಟು ಮುಖ್ಯ ಇರುತ್ತೆ. ನಾವು ಯಾಕೆ ಆ ಕೋಪ ಮಾಡ್ಕೋಬೇಕು, ಏನು ಸಾಧಿಸಿದ್ವಿ ಆ ಕೋಪ ಎಲ್ಲ ಮಾಡಿಕೊಂಡು ಅಂತ. ಎಷ್ಟೋ ಸರಿ ನಮ್ಮ ತಂದೆ ಜೊತೆ ನಾನು ಜಗಳ ಮಾಡಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ನಾನು ಮಾತು ಕೂಡ ಆಡಿಸಿಲ್ಲ. ಅಪ್ಪನೇ ಫೋನ್ ಮಾಡಿ ಎಷ್ಟೋ ಸರಿ ಮಾತಾಡಿಸಿದ್ದಾರೆ. ಕೆಲವೊಂದು ಈ ಥರದ್ದೆಲ್ಲ ಎಷ್ಟೋ ನಮ್ಮ ಅಪ್ಪನ ಮಧ್ಯದಲ್ಲಿ ನಡೆದಿದೆ. ಬಟ್ ಆದರೂ ಕೂಡ ನಮ್ಮಪ್ಪನೇ ಸೋಲ್ತಾ ಇದ್ದರೆ ಹೊರತು ನಾನು ಸೋಲ್ತಾ ಇರಲಿಲ್ಲ. ಇವತ್ತು ಅನ್ನಿಸ್ತಾ ಇದೆ, ಇವತ್ತು ನಾನು ಯಾರ ಮೇಲೆ ಕೋಪ ಮಾಡಿಕೊಳ್ಳಿ, ಅಥವಾ ನನಗೇನಾದರೂ ಬೇಜಾರಾದರೆ ಯಾರ ಹತ್ರ ಹೇಳ್ಕೊಳ್ಳಿ. ಯಾಕಂದರೆ ಇದ್ದಿದ್ದೇ ಮೇಯ್ನ್ ನಮಗೆ ಇದ್ದಿದ್ದು 2 ಪಿಲ್ಲರ್, ಅಂದರೆ ನನ್ನ ತಂದೆ ತಾಯಿ. ಇವತ್ತು ಒಬ್ಬರನ್ನ ಕಳ್ಕೊಂಡು ಇನ್ನೊಬ್ಬರನ್ನ ನೋಡೋದಕ್ಕೆ ಆಗದೇ ಅನುಭವಿಸ್ತಾ ಇರುವಂತಹ ಈ ಸಂಕಟ ನೋವು, ನಿಜವಾಗ್ಲೂ ಹೇಳ್ತೀನಿ ಯಾರಿಗೂ ಇಂಥ ಕಾಯಿಲೆ ಬಂದು ಹೋಗೋದು ಬೇಡ ಫ್ರೆಂಡ್ಸ್. ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ನಾವು ಎಲ್ಲರೂ ಹೋಗಲೇಬೇಕು. ನಾವು ಯಾರೂ ಕೂಡ ಈ ಭೂಮಿ ಮೇಲೆ ಶಾಶ್ವತವಾಗಿ ಇದ್ದೇ ಇರ್ತೀವಿ ಅಂತ ಯಾರೂ ಕೂಡ ಅಂದ್ಕೊಂಬಂದಿಲ್ಲ. ಆದರೂ ಕೂಡ ನಮ್ಮಲ್ಲಿ ನಾನು ನೀನು ಅನ್ನೋ ಮೇಲು ಕೀಳು ಮಾಡ್ತೀವಿ. ಜೊತೆಗೆ ನಿನಗಿಂತ ನಾನೇ ಮೇಲು ಅಂತ ದುರಂಕಾರವಾಗೂ ಮಾತಾಡ್ತೀವಿ. ಇವತ್ತಿರ್ತೀವಿ ಅಷ್ಟೇ, ಗ್ಯಾರಂಟಿ ನಾಳೆ ಇರ್ತೀವ ಇಲ್ವಾ ಗೊತ್ತಿಲ್ಲ. ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ನಮಗೆ ಅಹಂಕಾರ, ದುರಂಕಾರ, ಕೋಪ, ಸಿಟ್ಟು ಎಲ್ಲನೂ ಕೂಡ ತೋರಿಸ್ತೀವಿ. ನಾನು ಯಾಕೆ ಸೋಲ್ಬೇಕು ಅನ್ನೋ ಒಂದು ಅಹಮ್ಮು ಕೂಡ ಬಂದ್ಬಿಡತ್ತೆ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡ್ತಾ ಇದ್ದರೆ ಇರುವಷ್ಟು ದಿನ ಫ್ಯಾಮಿಲಿ ಜೊತೆ ಚೆನ್ನಾಗಿ ಇರೋಣ ಅಂತ ಅನಿಸುತ್ತೆ. ಬಟ್ ನಾವು ಏನೇ ಅಂದ್ಕೊಂಡ್ರೂ ಕೂಡ ಒಂದು ಸೈಡಿಂದ ತಿದ್ಕೊಂಡ್ರೆ ಯಾವುದೂ ಆಗೋಲ್ಲ, ಆಪೋಸಿಟ್ಟು ಕೂಡ ತಿದ್ಕೋಬೇಕು. ತಿದ್ಕೊಂಡ್ರೆ ಮಾತ್ರ ಒಂದೊಳ್ಳೆ ಇರೋವರೆಗೂ, ಈ ಭೂಮಿ ಮೇಲೆ ನಾವು ಇರೋವರೆಗೂ ಹೋಗ್ಬೇಕಾದ್ರೆ ಏನನ್ನೂ ಎತ್ಕೊಂಡು ಹೋಗೋಲ್ಲ. ಕೊನೆ ಟೈಮಲ್ಲಿ ನಮ್ಮಪ್ಪ ಹೇಳಿದ್ದು ನನಗೆ ಇವತ್ತಿಗೂ ಕಣ್ಮುಂದೆ ಬರ್ತಾಯಿದೆ. ನನ್ನ ಹತ್ರ ಇವತ್ತು ಎಷ್ಟು ದುಡ್ಡಿದೆ, ಆದರೆ ನಾನು ದುಡ್ಡು ತಿನ್ನೋಕ್ಕಾಗ್ತಾಯಿದೆಯಾ? ಇಲ್ಲ. ಅನ್ನನೇ ತಿನ್ನೋಕ್ಕೆ ಕಷ್ಟಪಡ್ತಾಯಿದ್ದೀನಿ. ಎಷ್ಟು ದುಡ್ಡಿದ್ರೇನು, ಆರೋಗ್ಯ ಇರಬೇಕು. ನಾವು ಯಾವತ್ತಿದ್ರೂ ಈ ಭೂಮಿ ಬಿಟ್ಟು ಹೋಗೋದೆ. ಬಟ್ ಈ ರೀತಿ ಇಲ್ಲೇ ನರಕ ಅನುಭವಿಸಿ ಹೋಗಬಾರ್ದು. ನಗ್ನಗ್ತಾ ತಿಂದು ಉಂಡು ನೆಮ್ಮದಿಯಾಗಿ ಮಲಗಿದ ಕಡೆ ನಮ್ಮ ಜೀವ ಹೋಗ್ಬಿಡ್ಬೇಕು. ನಮ್ಮಪ್ಪ ನಂಗೆ ಅದೇ ಅನ್ನೋದು, ಭಗವಂತ ನನ್ನನ್ನು ಯಾಕೆ ಉಳಿಸಿದ್ದಾನೆ, ನಾನು ಹೇಗೂ ಬದುಕಲ್ಲ ಅಲ್ವಾ,
ಬದುಕಲ್ಲ ಅಂತ ಗೊತ್ತಿದ್ದು ಕೂಡ ನನ್ನನ್ನು ಯಾಕೆ ಇಷ್ಟು ದಿನ ದೇವ್ರು ನನ್ನನ್ನು ಭೂಮಿ ಮೇಲೆ ಬಿಟ್ಟಿದ್ದಾನೆ, ಈ ನೋವನ್ನು ಯಾಕೆ ನಂಗೆ ಕೊಡ್ತಾ ಇದ್ದಾನೆ ದೇವರು. ಹೇಗೆ ನಮ್ಮಪ್ಪ ಕೇಳ್ತಾಯಿದ್ರು ಅಂದರೆ ನಂಗೆ ಇವತ್ತಿಗೂ ಅದೆಲ್ಲ ರೀಕಾಲ್ ಆಗ್ತಾ ಇದೆ. ಮನುಷ್ಯನ ಜೀವನ ತುಂಬ ಚಿಕ್ಕದಾಗಿದೆ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಅಷ್ಟೇ, ಯಾರೆಲ್ಲ ತಂದೆ ತಾಯಿನ ಕೀಳಾಗಿ ನೋಡ್ತೀರಾ, ಕೋಪ ಮಾಡ್ಕೊತೀರಾ, ಅಥವಾ ನಿಮ್ಗೇನಾದರೂ ಕೇಳಿದ್ದನ್ನು ಕೊಡಿಸಿಲ್ಲ, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಒಂದು ಇರುತ್ತೆ, ಅದರಿಂದನೇ ದೊಡ್ಡದಾಗುತ್ತೆ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ಅಂತನೆಲ್ಲ ಮಕ್ಕಳಾಗ್ಬೋದು ಅಥವಾ ಹುಡ್ತಾರಾಗ್ಬೋದು, ಯಾರೇ ಆಗ್ಬೋದು, ಕೆಲವೊಂದು ಟೈಮಲ್ಲಿ ಯೋಚನೆ ಮಾಡಿ. ಈ ಭೂಮಿ ಬಿಟ್ಟು ಹೋಗ್ಬೇಕಾದ್ರೆ ನಾವು ಏನನ್ನೂ ತೊಗೊಂಡು ಹೋಗಲ್ಲ, ನಮ್ಮ ಮೇಲೆ 1 ಗ್ರಾಮ್ ಚಿನ್ನನೂ ಕೂಡ ಬಿಡೋದಿಲ್ಲ. ಜೊತೆಗೆ ನಾವು ಇದ್ದೀವಿ ಇಲ್ಲ ಅನ್ನೋದಕ್ಕೂ ಗೊತ್ತಿಲ್ಲದೆ ಇರೋ ರೀತಿ ಗುರುತೇ ಹೊರಟೋಗ್ಬಿಡತ್ತೆ. ಅಂಥ ಒಂದು ಪ್ರಪಂಚದಲ್ಲಿ ಬಾಳ್ತಾ ಇರೋದು ಇರುವಷ್ಟು ದಿನ ಎಲ್ಲರೂ ಜೊತೆಯಾಗಿ ನಗ್ನಗ್ತಾ ಒಬ್ರಿಗೊಬ್ರು ಬೆಲೆ ಗೌರವ ಕೊಡ್ತಾ ಬದುಕಬೇಕು. ಯಾರಿಗೂ ಮೋಸ ಮಾಡೋದು ಬೇಡ, ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ, ಯಾರಿಂದನೂ ಏನನ್ನೂ ಬಯಸೋದು ಬೇಡ. ನಾವು ಮಾತ್ರ ಒಳ್ಳೇದು ಮಾಡ್ತೀವಿ, ನಮ್ಗೆ ಯಾಕೆ ಕೆಟ್ಟದ್ದಾಗತ್ತೆ ಅಂದ್ಕೊಳ್ಳೋದು ಬೇಡ. ಆದರೆ ನಮ್ಮ ಕಡೆಯಿಂದ ಒಳ್ಳೇದು ಮಾಡೋಣ, ಇಲ್ಲ ಅಂತಂದರೆ ನಮಗೇನೂ ಬೇಡ ಅಂತೇಳಿ ಸುಮ್ಮನೆ ಇದ್ಬಿಡೋಣ. ಕೆಟ್ಟದ್ದು ಮಾತಾಡಿ ಕೆಟ್ಟದ್ದು ಬಯಸಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ನಾನು ನಿಜವಾಗ್ಲೂ ಇಷ್ಟು ದಿನ ಈ ಒಂದು ಜೀವನ ಏನು ಅನ್ನೋದು ಅರ್ಥ ಆಗಿರಲಿಲ್ಲ. ಬಟ್ ಕೊನೆಗಾಲದಲ್ಲಿ ನಮ್ಮ ತಂದೆ ಪಡ್ತಾ ಇದ್ದಿದ್ದು ಒಂದೊಂದು ದಿನದ ಕಷ್ಟನೂ ಕೂಡ ಹೇಗಿತ್ತು ಅಂದರೆ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋ ಹಾಗಿಲ್ಲ, ಹೇಳೋ ಹಾಗಿಲ್ಲ. ಯಾಕಂದರೆ ಅಪ್ಪನಿಗೆ ಯಾರೋ ಒಬ್ಬರು ಒಂದು ಟೈಮಲ್ಲಿ ಹಾಸ್ಪಿಟ್ಲ್ ಹತ್ರ ಹೇಳಿಬಿಟ್ಟಿದ್ರು, ಅಪ್ಪನಿಗೆ ಹೇಗಿದ್ದೀರಾ ಏನು ಯಾರೋ ಕೇಳಿದ್ದು 3ನೇ ವ್ಯಕ್ತಿ. ಆವಾಗ ಅಪ್ಪ ಹೇಳ್ಬಿಟ್ಟಿದ್ದಾರೆ, ನನಗೆ ಫೈನಲ್ ಸ್ಟೇಜು ಕ್ಯಾನ್ಸರಪ್ಪ. ಹಿಂಗೆ ನಿಮಗೆ ಕ್ಯಾನ್ಸರ, ನೋಡಿದ್ರೆ ಹಂಗೆ ಕಾಣಿಸೋದೇ ಇಲ್ವಲ್ಲ ನೀವು ಅಂತ ಜನರಲ್ಲಾಗಿ ಮಾತುಕತೆ ಇದೆ. ಬಟ್ ಯಾವ ಸ್ಟೇಜ್ ಅಂತ ಅವರಿಗೆ ಗೊತ್ತಾದ ಮೇಲೆ ಅವರೇನು ಹೇಳ್ಬಿಟ್ಟಿದ್ದಾರೆ ನಮ್ಮ ತಂದೆಗೆ, ಫೈನಲ್ ಸ್ಟೇಜ್ ಅಂತಿದ್ದೀರಾ, ಹಂಗಾರೆ ನೀವು ಬದುಕೋದು ಕಷ್ಟ ಬಿಡಿ. ಕೆಲವೊಬ್ಬರು ಈ ಥರ ನೆಗೆಟಿವ್ ಆಗಿ ಹೇಳೋದು ಇರುತ್ತೆ. ಬಟ್ ಇರುವಷ್ಟು ದಿನ ಪಾಸಿಟಿವ್ ಅವ್ರಿಗೆ ತಲೆಗೆ ತುಂಬಿಸಿ ಅವ್ರನ್ನ ಒಳ್ಳೆ ರೀತಿಯಾಗಿ ತರೋಣ ಅನ್ನೋ ಜನಕ್ಕಿಂತ ಹೆಚ್ಚಾಗಿ ಕೆಲವೊಬ್ಬರು ನೆಗೆಟಿವ್ ಪಾಯಿಂಟ್ಸ್ನ ತುಂಬಿಸಿ ಅವ್ರಿಗೆ ಇರುವಂತಹ ದಿನಗಳನ್ನೂ ಕೂಡ ನರಕದಲ್ಲೇ ಕಳಿಬೇಕು. ಅಂದರೆ ಸಾವು ಅನ್ನೋದನ್ನು ಭಯಪಟ್ಟು ಅವರು ಜೀವ ಬಿಡಬೇಕು. ಆ ರೀತಿಯಾಗಿ ಕೆಲವು ಜನಗಳು ಮಾಡಿಬಿಡ್ತಾರೆ. ಆ ಒಂದು ಕಾರಣಕ್ಕೆ ನಾನು ಯಾರ ಹತ್ರನೂ ಕೂಡ ಹೇಳ್ಕೊಂಡಿಲ್ಲ ನಮ್ಮ ತಂದೆಗೆ ಈ ಥರ ಇತ್ತು ಅಂತ. ಹಾಗೆ ಎಲ್ಲೂ ಕೂಡ ನನ್ನ ಫೇಸಲ್ಲೂ ಕೂಡ ನಾನು ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ ನಮ್ಮ ಅಪ್ಪನ ಹತ್ರ. ನಾನು ತುಂಬ ಸ್ಟ್ರಾಂಗಾಗೆ ಮಾತಾಡ್ತಾ ಇದ್ದೆ, ತುಂಬ ಸ್ಟ್ರಾಂಗಾಗೆ ಅಪ್ಪನ ಜೊತೆ, ಇಲ್ಲಪ್ಪ ನಿನಗೇನು ಆಗೋಲ್ಲ, ನೀನು ಸೂಪರು, ನೀನು ಹುಷಾರಾಗೇ ಆಗ್ತೀಯಪ್ಪ ಅಂತಲೇ ಅವರಿಗೆ ನಾನು ವಾದ ಮಾಡ್ತಾಯಿದ್ದಿದ್ದು. ಬಟ್ ಎಷ್ಟು ಮಾತಾಡಿದ್ರೂ ಅಷ್ಟೇ ನನ್ನ ಜೀವನ ಇನ್ನು ಮುಂದೆ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಇಷ್ಟು ದಿನ ನನ್ನ ಒಂದು ಈ 33 ವರ್ಷಗಳ ಲೈಫ್ ಜರ್ನಿ ಏನಿತ್ತು, ಇದರಲ್ಲಿ ನಮ್ಮ ತಂದೆ ತುಂಬ ಅಂದರೆ ತುಂಬ ಮುಖ್ಯ ಆಗಿತ್ತು. ಯಾಕಂದರೆ ಪ್ರತಿಯೊಂದಕ್ಕೂ ನನ್ನ ಮನೇಲಿ ಈಗ ಏನಾದರೂ ಇಲ್ಲ, ನನ್ನ ಕೈಲಿ ಆಚೆ ಹೋಗೋಕ್ಕಾಗಲ್ಲ, ತರೋಕ್ಕಾಗಲ್ಲ ಅಂದರೆ ನಾನು ನಿಜವಾಗ್ಲೂ ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪನಿಗೆ ಫೋನ್ ಮಾಡ್ತಾಯಿದ್ದಿದ್ದು. ಅಥವಾ ನಾನು ಒಂದಿನ ಫೋನ್ ಮಾಡಿಲ್ಲ ಅಮ್ಮನಿಗೆ, ನಾನೇನೋ ಕೆಲಸದಲ್ಲಿ ಬ್ಯುಸಿ ಆದೆ ಅಂದರೆ ನೆನ್ಪು ಮಾಡ್ಕೊಂಡು ಫೋನ್ ಮಾಡ್ತಿದ್ದೆ. ಅಮ್ಮನಿಗಿಂತ ಹೆಚ್ಚಾಗಿ ಅಪ್ಪ ಫಸ್ಟು, ಯಾಕೆ ಇವತ್ತು ಫೋನೇ ಮಾಡಿಲ್ಲ, ಏನು ಮಾಡ್ತಾಯಿದ್ಯಾ, ಹೇಗಿದೆಯಾ, ಇಲ್ಲಪ್ಪ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ. ಕೆಲವೊಂದು ಟೈಮಲ್ಲಿ ದೇವ್ರ ಮೇಲೆ ಕೋಪ ಬರುತ್ತೆ. ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ನಮ್ಮಪ್ಪನ ನಮ್ಮ ಜೊತೆ ಬಿಡಬೇಕಾಗಿತ್ತು. ಅವ್ರು ಆಸೆ ಪಟ್ಟಂತೆ ಜೀವನ ಮಾಡೋಕ್ಕೆ ಈಗ ಶುರು ಮಾಡಿದ್ವಿ. ಇಷ್ಟು ಬೇಗ ನಮ್ಮಿಂದ ಎಲ್ಲರೂ ನಮ್ಮಪ್ಪನ ಕರ್ಕೊಂಬಿಟ್ಟೆ ಭಗವಂತ ಅಂತ. ನಾನು ಆಲ್ಮೋಸ್ಟ್ ಅಪ್ಪ ಹೋದಂಗಿಂದ ದೇವ್ರಿಗೆ ದೀಪ ಹಚ್ಚೋಕ್ಕೆ ಮನಸ್ಸು ಬಂದಿರಲಿಲ್ಲ. ಕೋಪ ಬಂದಿತ್ತು ದೇವ್ರ ಮೇಲೆ. ಆದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಮುಂದೆ ಏನೋ ಒಂದು ಒಳ್ಳೆಯದನ್ನು ಭಗವಂತ ಇಟ್ಟಿದ್ದಾನೆ, ಹಾಗಾಗಿ ಈಗ ನೋವು ಕೊಟ್ಟಿದ್ದಾನೆ, ಆ ಒಂದು ದಿನ ಬರುತ್ತೆ, ಕಾಯೋಣ ಅಂತ. ಆದರೆ ನೀವೆಲ್ಲರೂ ಕೂಡ ತುಂಬ ಪಾಸಿಟಿವ್ ಆಗಿ ನನಗೆ ಸ್ಟ್ರೆಂತಾಗಿ ನಿಂತಿದ್ದೀರಾ, ಎಷ್ಟೋ ಜನ ಹೇಳಿದ್ದೀರಾ. ನಿಮ್ಮೆಲ್ಲರ ಒಂದು ಅನಿಸಿಕೆ ಅಭಿಪ್ರಾಯ ಎಲ್ಲನೂ ಕೂಡ ನಾನು ತೊಗೊಂಡಿದ್ದೀನಿ. ನಾನು ಡಿಮಾರ್ಟ್ ಶಾಪಿಂಗ್ ಹೋಗಿದ್ದು ವೀಡಿಯೋನೇ ಮಾಡಲಿಲ್ಲ ನಿಜವಾಗಿ. ಮಶ್ರೂಮ್ ಬೆಳಿಗ್ಗೆ ಮನೆಗೆ ಆಯಿಲ್ ಏನು ಜಾಸ್ತಿ ತೊಗೊಳೋದಿರಲಿಲ್ಲ, ಹಾಗಾಗಿ ನಾನು ಏನು ಶಾಪಿಂಗ್ ಮಾಡಿಲ್ಲ. ಅಲ್ಲಿ ಸೋಪ್ ಹಾಕ್ಬಿಟ್ಟು ಬ್ರಷ್ ಇಡಮ್ಮ ನೋಡೋಣ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ಬ್ರಷ್ನ, ಹೇಗೆ ಯೂಸ್ ಆಗುತ್ತೆ ಏನು ನೋಡೋಣ. ಈ ಥರದ್ದು ಯೆಲ್ಲೋ ಕಲರ್. ಯಾವಾಗಲೂ ಸ್ಪಾಂಜ್ ಥರ ಯೂಸ್ ಮಾಡ್ತಿದ್ವಲ್ಲ ಅದು. ಅಷ್ಟೆ, ಏನಿಲ್ಲ. ಇಷ್ಟೇ ಐಟಮ್ಗೆ ಎಷ್ಟೋ ಶಾಪಿಂಗ್ ಮಾಡಿರ್ಬೋದು ಹೇಳಿ ಪಾಪ ನಾವು.
2.5 hours ಆಲ್ಮೋಸ್ಟ್ ನಾನು ಶಾಪಿಂಗ್ ಮಾಡಿರೋದು. ಇವತ್ತೆಲ್ಲ ಬೆಳಗ್ಗೆಯಿಂದ ಬರೀ ಕ್ಲೀನಿಂಗ್ ಕೆಲಸನೇ ಆಗಿದೆ ನಂದು. ಕ್ಲೀನಿಂಗ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಟೈಮ್ 9:45 ಆಯಿತು. ಇದು ಯಾಕೋ ಒಂಥರ ಬೇಜಾರು. ಏನು ಇದು ಆ ಬಾತ್ರೂಮಲ್ಲಿ ಇಟ್ಬಿಡೋಕ್ಕೆ ಶಾಂಪು ಅಣ್ಣ ಹಿಂಗೆ ಹಾಕೋಣ, ಆಯ್ತು ಬಿಡಮ್ಮ, ದೊಡ್ಡದೇ ಹಿಂಗೆ ಹಾಕೋಣ ಅಷ್ಟೇ. ಇವತ್ತಂತೂ ಊರಿಂದ ಸುಮಾರು ನನಗೆ ಹಣ್ಣುಗಳು ಬಂದಿದ್ವು. ಅಂದರೆ ನಮ್ಮ ಮನೆಯವ್ರ ಫ್ರೆಂಡವ್ರು ಕೊಟ್ಟು ಕಳಿಸಿದ್ರು. ಮಾವಿನ ಹಣ್ಣು, ನೇರಳೆ ಹಣ್ಣು, ಟೊಮೆಟೊ ಹಣ್ಣು, ಹಲಸಿನ ಹಣ್ಣು, ಈ ಥರ ಸುಮಾರು ಹಣ್ಣುಗಳು ಬಂದಿದ್ವು. ಬೆಳಗ್ಗೆಯಿಂದ ನನಗೆ ಅದನ್ನೆಲ್ಲ ಕೂಡ ಸಪ್ರೇಟ್ ಮಾಡೋದಾಗಿತ್ತು. ಹಣ್ಣೆಲ್ಲ ಸಪ್ರೇಟು, ಕಾಯೆಲ್ಲ ಸಪ್ರೇಟು. ಜೊತೆಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಅಂದರೆ ನಮಗೆ ತುಂಬ ಹತ್ತಿರದಾಗಿರುವಂಥವ್ರಿಗೆ, ಅಮ್ಮಂಗೆ, ಈ ಥರ ಎಲ್ಲರಿಗೂ ಕೂಡ ಕೊಡೋದಕ್ಕೆ ಎಲ್ಲ ಒಂದೊಂದು ಬ್ಯಾಗಿಗೆ ಹಾಕಿಟ್ಟಿದ್ದು. ಇದೇ ಟೈಮ್ ಆಗೋಯಿತು. ಆನಂತರ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಲೇಟೇ ಆಯಿತು. ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೊರಗೆ ಹೋದೆ, ಅದು ಇನ್ನೂ ಲೇಟ್ ಆಯಿತು. ಎಲ್ಲ ಒಂದೊಂದೇ ದಿನ ಜಾಸ್ತಿ ಕೆಲಸ ಅನ್ನೋ ಥರ ಆಯಿತು. ಹಾಗಾಗಿ ರಾತ್ರಿ ಊಟಕ್ಕೆ ಅಂತ ಮಿಲೆಟ್ಸ್ ದೋಸೆ ಮಾಡಿಕೊಂಡೆ. ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಹುರುಳಿಕಾಳು ಸಾಂಬಾರು ಮಾಡಿದ್ದೆ, ಮುದ್ದೆ ಮಾಡಿದ್ದೆ. ಇನ್ನು ರಾತ್ರಿಗೆ ಮಿಲೆಟ್ಸು ದೋಸೆ ಮಾಡಿಕೊಂಡು ಊಟ ಮುಗಿಸಿದ್ವಿ. ಆನಂತರ ನನ್ನ ಒಂದು ಮಾರ್ನಿಂಗ್ ವಾಕಿಂಗ್ ಶುರು ಮಾಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಆಲ್ರೆಡಿ ಹೇಳ್ದಂಗೆ ನಾನು ಕೆಲವೊಂದು ವಿಚಾರಗಳಿಂದ ಹೊರಗೆ ಬರಬೇಕು. ನನ್ನ ಮೈಂಡನ್ನ ನಾನು ಫ್ರೆಶ್ ಆಗಿ ಇಟ್ಕೋಬೇಕು. ಇಷ್ಟು ದಿನ ಇದ್ದಿದ್ದಕ್ಕಿಂತ ಇನ್ನು ಮುಂದೆ ನಾನು ಯಾವ ರೀತಿಯಾಗಿ ಹೋಗ್ತೀನಿ, ಜೀವನ ನಡೆಸ್ತೀನಿ ಅನ್ನೋದು ಈಗ ತುಂಬ ಮುಖ್ಯ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಲೈಫ್ನ ನಾವು ಹೊಸದಾಗಿ ಶುರು ಮಾಡೋಣ ಅಂತ ಅಂದ್ಕೊಂಡು ಒಂದು ಹೊಸ ಹುಮ್ಮಸ್ಸಿಂದ ನನ್ನ ದಿನಗಳನ್ನ ಶುರು ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಹಿಂದಿನ ದಿನ ಏನು ಹೋಗಿದ್ದೆ ಅನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಯಾಕೋ ಗೊತ್ತಿಲ್ಲ, ಆಲ್ಮೋಸ್ಟ್ ಟಚ್ಚೇ ಹೋಯಿತು ನಂದು. ವೀಡಿಯೋಸು ವ್ಲಾಗು ಮಾಡಿದ್ದು ಆ ಥರ ನನಗೇನೋ ಇವಾಗ ವೀಡಿಯೋ ಬ್ಲಾಗ್ ಎಲ್ಲ ಮಾಡ್ತಾರೇನೋ ಹೊಸದಾಗಿ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಹೊರತು ಮೊದಲಿನ ಥರ ನನಗೆ ಆ ಕ್ಯಾಮ್ರಾ ಜೊತೆ ಇದ್ದಂತಹ ಅಟ್ಯಾಚ್ಮೆಂಟೇ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಈ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ಆಲ್ ನನ್ನ ವಾಯ್ಸೇ ಕೊಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೆ ಬಂದು ನಿಂತು ನೇರವಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ. ಇನ್ನೂ ಕೂಡ ಮನಸ್ಸೇ ಬರ್ತಾ ಇಲ್ಲ. ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಹಳೆಯ ಬ್ಲಾಗ್ಗಳು ಯಾವ ರೀತಿಯಾಗಿ ಬರ್ತಾಯಿತ್ತು ಆ ರೀತಿ ಬರೋದಕ್ಕೆ. ಇಷ್ಟು ದಿನಗಳ ಕಾಲ ಎಷ್ಟೋ ಸರಿ ನನಗೆ ಕೆಲವೊಬ್ಬರು ವ್ಯಂಗ್ಯನೂ ಕೂಡ ಮಾಡಿದ್ರು. ಯಾವಾಗಲೂ ಒಂದು ಸರಿ ಬ್ಲಾಗ್ ಹಾಕ್ತೀರಾ, ನಿಮ್ಗೆ ಇಷ್ಟ ಬಂದಾಗ ಮಾಡ್ತೀರಾ, ನಿಮಗೆ ಹಾಗೆ ಹೀಗೆ ಅಂತ ಸುಮಾರು ಜನ ಬೈದಿದ್ದು ಉಂಟು. ಜೊತೆಗೆ ಸುಮಾರು ಜನ ನನ್ನ ದುರಾಂಕಾರ ಅಂತ ಅಂದಿದ್ದು ಉಂಟು. ಕೆಲವೊಬ್ಬರಿಗೆ ಅದೇ ಹೇಳಿದ್ವಲ್ಲ, ನಾವು ಓಪನಾಗಿ ಹೇಳ್ಕೊಳ್ಳೋಂಥ ಸಿಚುವೇಶನ್ ಇಲ್ಲದೇ ಇದ್ದಾಗ ನಮ್ಮನ್ನು ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡೋದಿರುತ್ತೆ. ಬಟ್ ನಾವು ಏನು ಅಂತ ಅರ್ಥ ಆದಮೇಲೆ ನಮ್ಮ ಸಿಚುವೇಶನ್ ಗೊತ್ತಾದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಮಾಡಿದ ತಪ್ಪು ಅಂತ. ಹಾಗಾಗಿ ಆ ಟೈಮಲ್ಲಿ ನನಗೆ ಬ್ಲಾಗ್ ಮಾಡೋ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಅದು ಇಂಟ್ರೆಸ್ಟ್ ಕಡಿಮೆ ಆಗಿದ್ದು ಇತ್ತೀಚೆಗೆ. ಅಪ್ಪ ಹೋದಂಗಿಂದ ಒಂದು ತಿಂಗಳಿಗೆ ಆಗೋಯಿತು. ಹಾಗಾಗಿ ಅದು ಇನ್ನೂ ಟಚ್ಚು ಹೋಗಿರೋದ್ರಿಂದ ಏನೋ ಒಂಥರ ಭಯ ಥರ ಫೀಲ್ ಆಗುತ್ತೆ. ಇವಾಗ ಕ್ಯಾಮ್ರಾ ಮುಂದೆ ನಿಲ್ಲೋದಕ್ಕೆ ಒಂಥರ ಸ್ವೆಟ್ ಫೀಲ್ ಆಗುತ್ತೆ. ನಾರ್ಮಲ್ಲಾಗಿ ನನಗೆ ಯಾವ ರೀತಿಯಾಗಿದ್ದೆ ಫ್ರೆಂಡ್ಲಿಯಾಗಿ ಆ ಥರ ಇರೋಕ್ಕಾಗ್ತಾಯಿಲ್ಲ. ಈ ಥರದ್ದೆಲ್ಲ ಸ್ವಲ್ಪ ಯಾಕೋ ನನಗೆ ಮುಜುಗರ ಫೀಲ್ ಆಗ್ತಾಯಿದೆ. ಯಾವುದೂ ಬೇಡ ನನಗೆ, ಈಗ ಹೇಗಿದ್ದೀನಿ ಹೀಗೆ ಇದ್ಬಿಡೋಣ ಅನ್ನೋ ಥರ ಆ ಥರ ಎಲ್ಲ ನನ್ನ ಮೈಂಡ್ಸೆಟ್ ಚೇಂಜ್ ಆಗೋ ಥರ ಬಂದುಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ನನ್ನ ವ್ಲಾಗಲ್ಲಿ ಏನಾದರೂ ತಪ್ಪುಗಳು ಆದರೆ ಕ್ಷಮೆ ಇರಲಿ. ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ನಾನು ಹೇಳ್ದಂಗೆ ನಮ್ಮ ಮನಸ್ಥಿತಿಗಳು ಸ್ವಲ್ಪ ಹಾಗೆ ಹೀಗೆ ಹೋದರೆ ಕಂಪ್ಲೀಟ್ ಎಲ್ಲದ್ರ ಮೇಲೂ ಆಸಕ್ತಿ ಹೋಗಿಬಿಡುತ್ತೆ ಅಂತಾರಲ್ಲ, ಹಾಗೆ ಆಗಿದೆ. ಹಾಗಾಗಿ ನಾರ್ಮಲಾಗಿ ನನ್ನ ವ್ಲಾಗ್ಸ್ ಯಾವ ರೀತಿಯಾಗಿ ಬರ್ತಿತ್ತು, ಎಷ್ಟು ಜೋಶಲ್ಲಿತ್ತು, ಎಷ್ಟು ನಗ್ನಾಗ್ತಾ ಇದ್ದೆ, ಆ ಥರ ಎಲ್ಲ ಬರ್ತೀನಿ. ಹಾಗೆ ಸುಮಾರು ಜನ ಅಮ್ಮನೂ ಕೂಡ ಕೇಳ್ತಾಯಿದ್ರಿ, ಈಗ ಹೇಗಿದ್ದಾರೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಹೌದು, ನನಗೂ ಅದೊಂದೇ ಇರೋದು ಆಸೆ, ಅಮ್ಮನ ಇನ್ನು ಮುಂದೇನಾದರೂ ಚೆನ್ನಾಗಿ ಇಟ್ಕೋಬೇಕು, ನೋಡ್ಕೋಬೇಕು ಅಂತ. ಆದರೆ ಅಮ್ಮ ಹೇಗೆ ಅಂದರೆ, ಇಷ್ಟು ವರ್ಷ ಅವ್ರ ಜೊತೆಲಿದ್ದಂತಹ ಅಪ್ಪ ಅಮ್ಮ ಇಬ್ಬರು ಜೊತೆಲಿದ್ದಂತಹ ಮನೆಯಲ್ಲೇ ಅವ್ರು ಇರೋದಕ್ಕೆ ಇಷ್ಟಪಡ್ತಾರೆ ಹೊರತು ಯಾರದೇ ಮಕ್ಕಳು ಮನೆಯಲ್ಲಿ ಹೋಗಿ ಇರೋದಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಅವ್ರು ಹೇಳೋದು ಒಂದೇ, ನನ್ನ ಕೈ ಕಾಲು ಗಟ್ಟಿ ಇದೆ, ಶಕ್ತಿ ಇದೆ, ನನ್ನ ಕೈಯಲ್ಲಿ ಆಗುವವರೆಗೂ ನನ್ನ ಗಂಡನ ಜೊತೆ ಅಂದರೆ ಅವ್ರಿಗೆ ಅಪ್ಪ ಇದ್ದಿದ್ದು ಫೀಲು ಆ ಮನೆಯಲ್ಲಿ ಹೋಗ್ತಾ ಬರ್ತಾ ಅವ್ರು ಮಾತಾಡ್ತಾ ಇದ್ದಿದ್ದು, ಕೂರ್ತಾ ಇದ್ದಿದ್ದು, ಅದೇ ಅವರಿಗೆ ಅದು ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಆ ಮನೆ ಬಿಟ್ಟು ಇನ್ಯಾರ ಮನೆಗೂ ಅವ್ರು ಹೋಗಿರೋದಕ್ಕೆ ಪಡ್ತಾ ಇಲ್ಲ. ಅಪರೂಪಕ್ಕೆ ಯಾವಾಗಲಾದರೂ ಬರ್ತಾರೆ. ಅಂದರೆ ಈಗ ಊರಿಂದ ಚಿಕ್ಕಮ್ಮ, ಅತ್ತೆ ಈ ಥರ ಎಲ್ಲ ಬರ್ತಾ ಇರ್ತಾರೆ ಅಮ್ಮನ ಜೊತೆ ಇರೋದಕ್ಕೆ. ಅಮ್ಮನೂ ಸಿಂಗಲ್ಲಾಗಿ ನಾವು ಇರೋದಕ್ಕೆ ಬಿಟ್ಟಿಲ್ಲ. ಆದಷ್ಟು ನಮ್ಮ ಮನೆಗೆ ನಾನು ಕರ್ಕೊಂಬರ್ತಾ ಇರ್ತೀನಿ ಅವಾಗವಾಗ. ಬಟ್ ವೀಡಿಯೋ ಮಾಡ್ತಾಯಿಲ್ಲ.
ಅಮ್ಮ ನಮ್ಮ ಮನೇಲಿದ್ದಾಗ ನಾನು ಅಮ್ಮನ ತೋರ್ಸೋಕ್ಕೂ ಆಗ್ತಾಯಿಲ್ಲ, ವೀಡಿಯೋಸು ಮಾಡ್ತಾಯಿಲ್ಲ. ಬಟ್ ಸ್ವಲ್ಪ ಅಮ್ಮಂಗೂ ಟೈಮ್ ಬೇಕು. ಎಲ್ಲ ಒಂದು ಲೆವೆಲಿಗೆ ಸರಿ ಹೋದ್ಮೇಲೆ ನಾರ್ಮಲಾಗಿ ನಮ್ಮ ಒಂದು ಜೀವನ ಶೈಲಿಗೆ ನಾವು ಹೊಂದ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡ್ಮೇಲೆ ನನ್ನಮ್ಮ ನನ್ನ ಬ್ಲಾಗಲ್ಲಿ ಮಾತಾಡ್ತಾರೆ ಅನ್ನೋದು ನನಗೆ ಒಂದು ಹೋಪ್ ಇದೆ. ನೋಡೋಣ ಹೇಗಾಗತ್ತೆ ಏನು ಎತ್ತ ಅಂತ. ಹಾಗೆ ಇವತ್ತಿನ ಒಂದು ಡೇಯಲ್ಲಿ ಒಂದು 2 ಡೇಸ್ ವ್ಲಾಗ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಿಂದಿನ ದಿನ ನಾನು ಹೇಳ್ದಂಗೆ ಊರಿಂದ ಬಂದಿದ್ದಂಥ ಎಲ್ಲ ಹಣ್ಣುಗಳ್ನ ಡಿವೈಡ್ ಮಾಡಿ ಅದನ್ನೆಲ್ಲ ಶೇರಿಂಗ್ ಮಾಡೋದೇ ಆಯಿತು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲರಿಗೂ ಕೂಡ. ಅನಂತರ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ನಾನೇನು ಕಂಟ್ರೋಲ್ ಮಾಡ್ದೇ 2.5 kg ಡೌನ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಏಕ್ದಮ್ ವೆಯ್ಟ್ ಲಾಸ್ ಆಯಿತು ನಂದು. ಅದಕ್ಕೋಸ್ಕರ ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಅನ್ನೋ ಥರ ಇವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನು ಮುಂದೆ ನನ್ನ ಆರೋಗ್ಯನೂ ಕೂಡ ನೋಡಬೇಕು. ಸ್ವಲ್ಪ BP ಹೈ ಆ್ಯಂಡ್ ಲೋ ಈ ಥರ ಆಗ್ತಾನೇ ಇದೆ. ಅದಕ್ಕೋಸ್ಕರ ಇವಾಗ ಊಟದಲ್ಲಿ ಹೇಗೆ ಅಂತಂದರೆ ರೈಸ್ ಐಟಮ್, ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಊಟನ ಎಲ್ಲ ನಾರ್ಮಲಾಗಿ ತಿಂತಾಯಿದ್ದೀನಿ. ಜೊತೆಗೆ ಆಯಿಲ್ ಐಟಮು ಕೂಡ ಕಡಿಮೆ ಮಾಡಿದ್ದೀನಿ. ಹಿಂದಿನ ದಿನ ಅಂತೂ ಫುಲ್ಲು ಮೋಡ ಮಳೆ ಥರ ವಾತಾವರಣ ಇತ್ತು. ನೆಕ್ಸ್ಟ್ ಡೇಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಬರೋದಕ್ಕೆ ಶುರು ಆಯಿತು ಅಂತ. ಈ ಥರ ಬಿಸಿಲು ಬಂದಿರೋದ್ರಿಂದ ಇವತ್ತು ಮಾವಿನಕಾಯಿ ಎಲ್ಲ ಇತ್ತು, ಅದನ್ನೆಲ್ಲ ಒಣಗಿಸ್ಕೊಳ್ಳೋಣ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹೊರಗಡೆ ಒಂದು ಪ್ಲೇಟಲ್ಲಿ ಸಣ್ಣ ಸೀಡ್ಸ್ ಇಟ್ಟಿದ್ದೆ. ಅದು ಬಂದು ನೇರಳೆ ಹಣ್ಣಿನ ಸೀಡ್ಸು. ನಮ್ಮ ಮನೆಯವರು ಅದನ್ನು ಇಡೋದಕ್ಕೆ ಹೇಳಿದ್ರು. ಇದೇ ಫಸ್ಟ್ ಟೈಮ್ ಅಂದರೆ ನಾವು ಇವಾಗ ಅದು ಇದು ಶಾರ್ಟ್ಸ್ ನೋಡಬೇಕಾದ್ರೆ ಬರ್ತಾ ಇರುತ್ತೆ, ಈ ಸೀಡ್ಸ್ನ ತೊಗೊಳ್ಳಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು, ಶುಗರ್ ಕಂಟ್ರೋಲ್ ಆಗುತ್ತೆ ಆ ಥರ ಅಂತೆಲ್ಲ. ಸದ್ಯಕ್ಕೆ ನಮ್ಮ ಮನೇಲಿ ಇರೋರು ಯಾರಿಗೂ ಕೂಡ ಶುಗರ್ ಇಲ್ಲ. ಬಟ್ ಆದರೂ ಮುಂಜಾಗ್ರತೆ, ಒಂದೇನೋ ಹೇಳ್ತಾರಲ್ಲ, ಈಗೇನಾದರೂ ಒಂದು ಕಾಯಿಲೆ ಬಂದಮೇಲೆ ಅದಕ್ಕೆ ಔಷಧಿ ಕಂಡುಹಿಡಿಯೋ ಮೊದಲು ಬರೋಕ್ಕೆ ಮುಂಚೆನೇ ಸ್ವಲ್ಪ ಸೇಫ್ಟಿ ನೋಡೋಣ ಅನ್ನೋ ಒಂಥರ ಒಂದು ನೇರಳೆ ಹಣ್ಣಿನ ಬೀಜನೆಲ್ಲ ಡ್ರೈ ಮಾಡಿ ಇಟ್ಟು ಅದನ್ನೇನೋ ನೆಕ್ಸ್ಟು ಪೌಡ್ರು ಮಾಡಿ ದಿನ ನೀರಲ್ಲಿ ಹಾಕಿ ಕುಡಿಯೋದು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಇವಾಗ ಸದ್ಯಕ್ಕೆ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಆನಂತರ ಒಂದಷ್ಟು ಮಾವಿನಕಾಯಿ, ಇದು ತೋತಾಪುರಿ ಮಾವಿನಕಾಯಿ, ಉಪ್ಪಿನಕಾಯಿ ಮಾವಿನಕಾಯಿ ಅಲ್ಲ. ಈ ಮಾವಿನಕಾಯಿನ ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಡ್ರೈ ಆಗೋದಕ್ಕೆ ಇಟ್ಟೆ. ಏಕಂತಂದರೆ ಅದನ್ನು ಸ್ವಲ್ಪ ಆಮ್ಚೂರು ಪೌಡ್ರ್ ಥರ ಮಾಡ್ಕೊಳ್ಳೋಣ. ಆನಂತರ ಉಪ್ಪು ನೀರಲ್ಲಿ ನೆನೆಸಿಟ್ಟು ಅದನ್ನು ನಾವು ಸೊಪ್ಪಿನ ಸಾರು, ಉಪ್ಸಾರು ಎಲ್ಲ ಮಾಡಿದಾಗ ಸೈಡ್ಸಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಆ ರೀತಿ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲನೂ ಕೂಡ ಸ್ವಲ್ಪ ತೊಳೆದ್ಬಿಟ್ಟಿಟ್ಟೆ, ನೀರೆಲ್ಲ ಡ್ರೈ ಆಗಲಿ, ಆಮೇಲೆ ಅದನ್ನು ಕೆಲಸ ಮಾಡೋಣ. ಅಷ್ಟರಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡಿರೋವೆಲ್ಲ ಸುಮಾರಿತ್ತು. ನೆಕ್ಸ್ಟು ವಾಶ್ ಮಾಡಿರೋದು ಕೂಡ ಒಣಗಾಕೋದಿತ್ತು. ಹಾಗಾಗಿ ಆ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಹೇಗೆ ಅಂತಂದರೆ ವೀಕೆಂಡಲ್ಲಿ ಜಾಸ್ತಿ ನಾವು ಅಮ್ಮ ಮನೆಗೆ ಬರೋದು, ವೀಕ್ ಡೇಸಲ್ಲಿ ಬರೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದರೆ ಸ್ಕೂಲು, ಮಕ್ಳು ಕಳಿಸು ಇದೇ ಆಗುತ್ತೆ. ಅಮ್ಮನಿಗೂ ಮಕ್ಕಳಿಲ್ಲ ಅಂದರೆ ಮನೇಲಿರೋಕ್ಕೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅಮ್ಮ ನಮ್ಮ ಮನೆಗೆ ಬಂದಿರೋದಿಲ್ಲ, ವೀಕೆಂಡಲ್ಲಿ ಬರ್ತಾರೆ. ಅದಕ್ಕೆ ಡೈಲಿ ಬೆಳಿಗ್ಗೆ ಒಂದು ಸರಿ, ಮಧ್ಯಾಹ್ನ ಒಂದು ಸರಿ, ಸಂಜೆ ಒಂದು ಸರಿ, ರಾತ್ರಿ ಒಂದು ಸರಿ, ದಿನಕ್ಕೆ ಒಂದು 4 ರಿಂದ 5 ಸರಿ ಫೋನ್ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಏನಾದರೂ ಫ್ರೀ ಸಿಕ್ಕಿದ್ರೆ ಹೋಗಿ ನೋಡ್ಕೊಂಬರ್ತೀನಿ. ಕೆಲಸ ಆರ್ಡರ್ಸ್ ಅಂತ ಜಾಸ್ತಿ ಇದ್ದಾಗ ಹೋಗೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಫೋನಲ್ಲಿ ಮಾತಾಡೋವಂಥದ್ದು ಇರುತ್ತೆ. ಅದನ್ನೇ ಇವತ್ತು ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ ಫೋನ್ ಮಾಡಿ, ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಅಂತ. ಏಕೆಂದರೆ ಊರಿಂದ ಚಿಕ್ಕಮ್ಮನೂ ಕೂಡ ಬಂದಿದ್ದರು. ಬನ್ನಿ ಅಂತ ಕರೀತಾ ಇದ್ದೆ, ಯಾವಾಗ ಬರ್ತೀರಾ ಮನೆಗೆ, ಬರೋದಲ್ವಾ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ನನ್ನ ಒಂದು ಈ ಮಾವಿನಕಾಯಿ ಎಲ್ಲ ತೊಳೆದಿಟ್ಟಿದ್ದೆಲ್ಲ ನೀರೆಲ್ಲ ಕೂಡ ಡ್ರೈ ಆಗಿತ್ತು. ಆನಂತರ ಸ್ವಲ್ಪ ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ನೆನೆಸೋಕ್ಕೆ ರೆಡಿ ಮಾಡಿಟ್ಟೆ. ಆನಂತರ ಇದನ್ನು ಆಮ್ಚೂರು ಪೌಡ್ರು ಮಾಡ್ಕೊಳ್ಳೋಕ್ಕೆ, ಮ್ಯಾಂಗೋ ಪೌಡ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ಹೊರದೆ. ಬಟ್ ಇದು ಸ್ವಲ್ಪ ಹಣ್ಣಾದಂಗಿತ್ತು. ನಾನು ಅದೇ ಅಂದ್ಕೊಳ್ತಿದ್ದೆ, ಹಣ್ಣಾದಂಗಿದೆ, ಚೆನ್ನಾಗಿ ಬರುತ್ತೋ ಇಲ್ವೋ ಟೇಸ್ಟ್ ನೋಡೋಣ ಅಂತ. ಬಟ್ ಹುಳಿ ಇತ್ತು. ಆಮ್ಚೂರು ಪೌಡ್ರು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಮ್ಯಾಂಗೋ ಪೌಡ್ರು ಹಾಗೆ ಮಾಡಿಟ್ಕೊಳ್ಳೋಣ. ಸಮ್ಟೈಮ್ಸ್ ಆ ಪೌಡ್ರು ಮಾಡಿ ಇಟ್ಕೊಂಡ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಇದನ್ನು ತೆಳು ಸಿಪ್ಪೆ ಥರ ಹೊರ್ಕೋಬೇಕು. ಹಂಗಾಗಿ ನಾನು ಸೌತೆಕಾಯಿ ಪೀಲರಲ್ಲಿ ಅದನ್ನು ತೆಳುಗೆ ಸ್ಲೈಸಸ್ ಥರ ಎಲ್ಲ ಹೊರ್ಕೊಂಡೆ. ಆನಂತರ ಈ ಮಾವಿನಕಾಯಿನೆಲ್ಲ ಏನು ಕಟ್ ಮಾಡಿಟ್ಟಿದ್ದೆ ಇದನ್ನು ಉಪ್ಪು ನೀರಲ್ಲಿ ನೆನೆಸಿಡೋಣ ಅಂತ. ಅದಕ್ಕೆ ಫಸ್ಟು ಇಲ್ಲಿ ಸುಮಾರು 1 kgಗೆ ಒಂದು 100 ಗ್ರಾಮ್ ಉಪ್ಪು ಅಂತ ಅಂದಾಜು ಲೆಕ್ಕ ಹಾಕ್ಕೊಳ್ಳೋದು. 2 kg 3 kg ಇತ್ತು ಅಂದರೆ ಒಂದು 200 ಗ್ರಾಮು 300 ಗ್ರಾಮ್ ಅನ್ನೋ ಥರ ಉಪ್ಪನ್ನು ಹಾಕ್ಕೊಳ್ಳೋ ಅಂಥದ್ದು. ಹಾಕ್ಕೊಂಡು ಅದಕ್ಕೆ 1 ಕಪ್ ಉಪ್ಪಾಯಿತು ಅಂದರೆ ಒಂದು 3 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು.
ಅದು ಕುದ್ದು ನೀರೆಲ್ಲ ಫುಲ್ ತಣ್ಣಗಾಗಬೇಕು. ಆ ತಣ್ಣಗಾಗೋವರೆಗೂ ಅದನ್ನು ಹಾಗೆ ಬಿಟ್ಟು ತಣ್ಣಗಾದ್ಮೇಲೆ ನಾವೇನು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಮಾವಿನಕಾಯಿಗೆ ಅದು ಚೆನ್ನಾಗಿ ಕಾದಿರುವಂತಹ ನೀರು ತಣ್ಣಗಾದ್ಮೇಲೆ ಉಪ್ಪಿನ ಜೊತೆ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಳ್ಳೆ ಬ್ರ್ಯಾಂಡೆಡ್ ಉಪ್ಪನ್ನೇ ಯೂಸ್ ಮಾಡೋದು, ಬಟ್ ಆ ಉಪ್ಪಲ್ಲೂ ಸ್ವಲ್ಪ ಗಲೀಜಿತ್ತು. ನಂಗೆ ಅದು ನೋಡಿಬಿಟ್ಟು ಇಷ್ಟು ಗಲೀಜಿರುತ್ತಾ ಅನ್ನೋ ಥರ ಫೀಲ್ ಆಯಿತು. ಹಾಗಾಗಿ ಎಲ್ಲ ನೀಟಾಗಿ ಸೋಸ್ಕೊಂಡಿದ ನಂತರ ಇದನ್ನು ಸ್ವಲ್ಪ ಒಂದು ದಿನಗಳ ಕಾಲ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಇಡಬೇಕು. ನಮಗೇನಂದರೆ ಇದನ್ನು ನಾನು ಉಪ್ಪಿನಕಾಯಿ ಹಾಕೋಕ್ಕೆ ಹೋಗಲ್ಲ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆಲ್ಲ ಹೇಗೆ ಅಂದರೆ ಈ ಉಪ್ಪಿನ ನೀರಲ್ಲಿ ನೆಂದಿರೋ ತೋತಾಪುರಿ ಮಾವಿನಕಾಯಿನ ಹಾಗಾಗಿ ಎತ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಖಾರ ಎಲ್ಲ ಹಿಡೀಲಿ ಅನ್ನೋದಕ್ಕೆ ಉಪ್ಪಿನ ಜೊತೆ ಮಾವಿನಕಾಯಿ ಜೊತೆಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಇದಕ್ಕೆ ನೀವು ಇಂಗು ಕೂಡ ಹಾಕ್ಬೋದು. ಆನಂತರ ನಾನು ಇಂಗುನೂ ಆ್ಯಡ್ ಮಾಡ್ತೀನಿ. ಆನಂತರ ನೀವು ಇದಕ್ಕೆ ವಿನೇಗರ್ನೂ ಕೂಡ ಆ್ಯಡ್ ಮಾಡ್ಬೋದು. ವಿನೇಗರ್ನೂ ಕೂಡ ಹಾಕಿ ಒಂದು ಪಿಂಗಾಣಿ, ಒಂದು ಸ್ಟೋರೇಜ್ ಬಾಕ್ಸ್ ಏನಿರುತ್ತೆ ಆ ಬಾಕ್ಸಲ್ಲಿ ನೀವು ಇದನ್ನು ಇಟ್ಕೋಬೋದು. ಬಟ್ ನನಗೆ ಇವಾಗ ಪಿಂಗಾಣಿದಿರಲಿಲ್ಲ, ಹಾಗಾಗಿ ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕಿ ಇದನ್ನು ಒಂದು ಸ್ವಲ್ಪನೂ ಏರೆಲ್ಲ ಹೋಗದಿರಂಗೆ ಅಥವಾ ಯಾವ್ದಾದ್ರು ಹೋಗಿಬಿಟ್ರೆ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೆ ಒಂದು ಬಟ್ಟೆ ಕಟ್ಬಿಟ್ಟು ಈ ರೀತಿಯಾಗಿ ಇದನ್ನು ಇಟ್ಟಿದ್ದಾಯಿತು. ಆನಂತರ ಏನು ಸ್ಲೈಸಸ್ ಥರ ಹೊರ್ಕೊಂಡಿದ್ದೆ ನಾನು ಮ್ಯಾಂಗೋ ಪೌಡ್ರ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಫುಲ್ ಒಣಗೋದಕ್ಕೆ ಹಾಕಿದ್ದೆ. ಇವತ್ತು ನನ್ನ ಪುಣ್ಯಕ್ಕೆ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಬಿಸಿಲು ಜಾಸ್ತಿ ಇದ್ದರೆ 2 ಡೇಸಲ್ಲಿ ಒಣಗಿಬಿಡುತ್ತೆ. ಅದಕ್ಕೋಸ್ಕರ ಬಿಸಿಲು ಇತ್ತಲ್ಲ ಅಂದ್ಬಿಟ್ಟು ಒಣಗೋದಕ್ಕೆ ಹಾಕಿದ್ದೆ. ಒಣಗಕ್ಕೆ ಹಾಕಿತ್ತು, ಅಡುಗೆ ಎಲ್ಲ ಮಾಡಿಬಿಟ್ಟು ಆನಂತರ ಮಾಲ್ಟ್ ಕೆಲಸ ತುಂಬ ಕೆಲಸ ಆಯಿತು. ನಾನು ಸರಿಯಾಗಿ ಆರ್ಡ್ರು ತೊಗೊಂಡಿರಲಿಲ್ಲ, ಯಾರಿಗೂ ಕೂಡ ನಾನು ರಿಪ್ಲೈ ಮಾಡಿರಲಿಲ್ಲ. ಸುಮಾರು ಜನ ಮೆಸೇಜ್ ಮಾಡ್ತಾನೇ ಇದ್ದರು ಅವರಿಗೋಸ್ಕರ ಅಂತ ಹೇಳಿ. ಕೊನೆಗೆ ಎಷ್ಟು ಅವಶ್ಯಕತೆ ಇದೆ, ಮುಖ್ಯ ಇದೆ, ತುಂಬ ಮಕ್ಕಳಿಗೆ ಬೇಕು ಅಂತ ಮೆಸೇಜ್ ಬರ್ತಾಯಿತ್ತು. ಅವ್ರಿಗೋಸ್ಕರನಾದರೂ ಪ್ರಿಪೇರ್ ಮಾಡಿಬಿಡೋಣ ಅನ್ನೋ ಒಂದು ಕಾರಣಕ್ಕೆ ಈಗಂತೂ 3 ಒಲೆ ಸ್ಟವ್ ಇಟ್ಕೊಂಬಿಟ್ಟಿದ್ದೀನಿ. 2 ಒಲೆಲೆಲ್ಲ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ತುಂಬ ಟೈಮ್ ತೊಗೊಳುತ್ತೆ ಅಂತ 3 ಒಲೆ ಸ್ಟವ್ ಇಟ್ಕೊಂಡು ಬೇಗ ಮುಗಿಸೋಣ ಅಂತ ಕೆಲಸನೂ ಕೂಡ ಮಾಡಿಸ್ಕೊಳ್ತಾ ಇದ್ದೆ. ಆನಂತರ ನನಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತು, ವ್ಲಾಗ್ ಮಾಡಿರಲಿಲ್ಲ. ಇದು ಬಂದು ವೀಕೆಂಡಲ್ಲಿ ಮಾಡಿದಂಥ ವ್ಲಾಗು. ಅಂದರೆ ಅಣ್ಣನ ಫ್ಯಾಮಿಲಿ ಜೊತೆಗೆ ನಮ್ಮ ಅಮ್ಮ, ಚಿಕ್ಕಮ್ಮ, ನಾವು, ಅದ್ರ ಜೊತೆಗೆ ನಮ್ಮ ಮನೆಯವರ ಅಣ್ಣನ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಮನೆಯವರ ಅಣ್ಣ ಏನಿದ್ದಾರೆ ಅವರು ಫಿಲಮ್ ಆ್ಯಕ್ಟರ್ ಅಂತ. ಅಂದರೆ ಮೂಕ್ ಸುರೇಶ್ ಅವರು ಏನಿದ್ದಾರೆ ಅವರು ನಮ್ಮ ಮನೆಯವರಿಬ್ಬರು ದೊಡ್ಡಪ್ಪ ಚಿಕ್ಕಪ್ಪರ ಮಕ್ಕಳು, ಹಾಗಾಗಿ ಅಣ್ಣ ತಮ್ಮಂದಿರು. ಅವರ ಒಂದು ಮೊದಲನೇ ಫಿಲಮು ರಿಲೀಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ಇನ್ವೈಟ್ ಮಾಡಿದರು. ಇನ್ನು ಅಮ್ಮನ ಕರ್ಕೊಂಡು 1 ತಿಂಗಳಿಂದ ನಾನು ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಕೂತ್ಬಿಟ್ಟಿದ್ವಿ ಹೊರತು ಎಲ್ಲೂ ಹೋಗಿರಲಿಲ್ಲ. ಒಂದೇನೋ ಚೇಂಜಸ್ ಇದ್ದಂಗೆ ಇರುತ್ತೆ, ಅಮ್ಮನಿಗೂ ಕೂಡ ಹೊರಗಡೆ ಬಂದಂಗಿರುತ್ತೆ ಅಂತ ಹೇಳಿ ಮೂವಿ ನೋಡೋಣ ಅಂತ ಅಮ್ಮನ್ನ ಕರ್ಕೊಂಡು ಬಂದ್ವಿ. ಅಂದರೆ ವೀಕೆಂಡಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರ್ತಾ ಇದ್ದೀವಿ. ಟೈಮ್ ಸಿಕ್ಕಿದಾಗ ಆದಷ್ಟು ಮನೇಲೇ ಇರ್ತೀವಿ, ಇನ್ನೆಲ್ಲೂ ಹೊರಗೆ ಹೋಗಲ್ಲ. ಯಾಕಂದರೆ ಅಮ್ಮಂಗೆ ಮೂಡೇ ಇರಲಿಲ್ಲ ಹೊರಗೆ ಹೋಗಬೇಕು ಓಡಾಡೋಣ ಅಂದರೆ, ಬರ್ತಾ ಇರಲಿಲ್ಲ. ಇವತ್ತೇನೋ ಒಪ್ಕೊಂಡ್ರು, ಹಾಗಾಗಿ ಕ್ಷಮೆ ಇರಲಿ ತಂದೆ ಅಂತ ಹೇಳಿ ನಮ್ಮ ಭಾವನವರು ಮಾಡಿರುವಂತಹ ಮೊದಲನೇ ಫಿಲಮ್, ಅವರೇ ಅವ್ರ ಮಗನಿಗೋಸ್ಕರ ಮಾಡಿರುವಂಥದ್ದು ಮೂವಿ. ಅದಕ್ಕೋಸ್ಕರ ಅಂತ ಹೇಳಿ ಅಮ್ಮನ್ನ, ಚಿಕ್ಕಮ್ಮನ್ನ, ಅತ್ತಿಗೆನ, ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಬಂದ್ವಿ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಹೊಸಬರ ಒಂದು ಹೊಸ ಪ್ರಯತ್ನ. ನನ್ನ ನಿರ್ಮಾಣದ ನಿರ್ದೇಶನದ ಕ್ಷಮೆ ಇರಲಿ ತಂದೆ ಸಿನಿಮಾ 12ನೇ ತಾರೀಕು ಬಿಡುಗಡೆ ಆಯಿತು. ಇವತ್ತಿನ ದಿನ ನನ್ನ ತಮ್ಮ ಪಣಿ ಮತ್ತು ಅವರ ಮಕ್ಕಳು, ಅವರ ನಾದಿ ಮಕ್ಕಳು ಎಲ್ಲರೂ ಕೂಡ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಸಿನಿಮಾ ನೋಡಿ ಆಮೇಲೆ ಅವರ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಹೊಸಬರ ಪ್ರಯತ್ನ ಆಗಿರೋದ್ರಿಂದ ಮೂವಿ ಬಗ್ಗೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ಕೆಲವೊಬ್ಬರು ಹೀರೋಗಳ ಮೇಲೆ ನಾವು ಇದೇ ಥರ ಅಂದ್ಕೊಂಡು ಹೋಗ್ಬಿಡ್ತೀವಿ, ಆವಾಗ ನಾವು ಹೇಳ್ಬೋದು. ಬಟ್ ಇದು ಹೊಸಬರ ಪ್ರಯತ್ನ ಇರೋದ್ರಿಂದ ತಂದೆ ಒಂದು ಸೆಂಟಿಮೆಂಟ್ ಫೀಲಿಂಗ್ ಮೂವಿ ಇದೆ. ಹಾಗಾಗಿ ನಮ್ಮ ಮನೆಯವ್ರು ಮಾಡಿರೋದ್ರಿಂದ ನಮ್ಮ ಪ್ರೋತ್ಸಾಹ ಅವ್ರಿಗೆ ಕೊಡಲೇಬೇಕಲ್ವ, ಹಾಗಾಗಿ ಎಲ್ಲರೂ ಹೋಗಿದ್ವಿ. ಚೆನ್ನಾಗಿತ್ತು ಅವತ್ತಿನ ಡೇ. ಅಮ್ಮನ ಜೊತೆ ಇದ್ದಿದ್ದು, ಬಟ್ ಅಮ್ಮ ಎಲ್ಲೋ ಜಾಸ್ತಿ ಮಾತಾಡೋದಾಗಲಿ ಆ ಥರ ಇಲ್ಲ. ಆದಷ್ಟು ಬೇಗ ಅಮ್ಮ
ಯಾವಾಗ ನಾರ್ಮಲಾಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೋ ಆಗ ನಿಮ್ಮೆಲ್ಲರ ಮುಂದೆ ಬ್ಲಾಗಲ್ಲಿ ಮಾತಾಡಿಸ್ತೀನಿ. ಈಗ ಅಮ್ಮ ಹೇಗಿದ್ದಾರೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸ್ವಲ್ಪ ಬೆಟರ್ ಆಗಿದ್ದಾರೆ. ಹೀಗಿತ್ತು ನನ್ನ ಒಂದು 3 ಡೇಸ್ ವ್ಲಾಗ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3 ದಿನದ ಒಂದು ಮಿಕ್ಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.